ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ದೇಶ ಸ್ಟ್ರಾಂಗ್ ಮಾಡೋದು ಬೇಡ, ನಮ್ಮ ದೇಶನ ಸ್ಟ್ರಾಂಗ್ ಮಾಡಬೇಕು ಅಂದರೆ ಜವಾಬ್ದಾರಿ ಇರ್ತಕ್ಕಂಥದ್ದು ಯಾವುದು ಅಂತ ಬಂದಾಗ ಬನ್ನಿ ಇಲ್ಲಿ ಒಂದು ಉದಾಹರಣೆ ಹೇಳಬೇಕಾಗತ್ತೆ. ನೋಡಿ, ನಾವು SC STಗಳು OBCಗಳು ಅಂತಾರೆ. ಅವರು ಸಮಾಜದ ಕೆಳಸ್ತರದ ಜನಗಳು. ಎಲ್ಲರನ್ನೂ ಇಡೀ ದೇಹನ ಮುಖ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ಇಡೀ ದೇಹನ ಅಂಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ದೇಹದಲ್ಲಿ ಮುಖ ಹೇಗಿದೆ, ಅಂಡು ಹಾಗೆ ಇದೆ. ಅಂಡನ್ನ ಮುಚ್ಕೋತೀವಿ, ಮುಖನ ತೋರಿಸ್ಕೋತೀವಿ. ಮುಖಕ್ಕೆ ಏನು ಮಾಡ್ತೀವಿ? ಲಿಪ್ಸ್ಟಿಕ್ ಹಾಕ್ಕೋತೀವಿ, ಕಣ್ಣು ಕಪ್ಪು ಹಚ್ಕೋತೀವಿ, ಮುಖಕ್ಕೆ ಪೌಡ್ರ್ ಹಚ್ಕೋತೀವಿ, ಏನೇನೋ ಮಾಡ್ಕೊಂಡು ತೋರಿಸ್ಕೋತೀವಿ. ಮುಖನ ತೋರಿಸ್ಕೋದು. ಮುಖ ಹೇಗೆ ಸಮಾಜದಲ್ಲಿ, ಹಾಗೆ ಮೇಲ್ವರ್ಗದ ಜನನೂ ಇದ್ದಾರೆ, ಕೆಳವರ್ಗದ ಜನನೂ ಇರ್ತಾರೆ. ಇದು ಸಮಾಜ ಅಂತಂದರೆ ಎಲ್ಲವನ್ನೂ ಸೇರಿದ್ದೇ ಸಮಾಜ. ಮಾನವೀಯತೆ, ಮಾನವ ಧರ್ಮ, ಸಮಾನತೆ ಅನ್ನೋದೆಲ್ಲ ಬೊಗಳೆ ಮಾತು. ಅಮೇರಿಕಾದಲ್ಲಿ ಹೋಗಿ ಇವತ್ತು ರಸ್ತೆಯಲ್ಲಿ ಮಲಗೋರು ಸಿಗ್ತಾರೆ. ಈಗ ಏನಾಗುತ್ತೆ ಅಂದರೆ ಎಲ್ಲ ಕಡೆಯಲ್ಲೂ ಇದ್ದಾರೆ. ಜರ್ಮನಿಗೆ ಹೋಗಿದ್ದೆ ನಾನು, ಅಲ್ಲಿ ಭಿಕ್ಷುಕರು ನೋಡಿದ್ರೆ ಭಿಕ್ಷೆ ಮಾಡೋರು ನೋಡ್ತೀವಿ. ಅಲ್ಲಿ ಏನಾಗುತ್ತೆ, ಯುರೋಪ್ ದೇಶಗಳಲ್ಲಿ ಭಿಕ್ಷೆ ಮಾಡೋರು ಇದ್ದಾರೆ. ಹಾಗಾದರೆ ಸಮಾನತೆ ಅನ್ನೋದು ಡೋಂಗಿ ಮಾತು. ಇದೇನು ಅಂತಂದರೆ, ನಮ್ಮ ದೇಶದಲ್ಲಿ ಅಮಾಯಕರು, ಅನಕ್ಷರಸ್ಥರು, ಅವಿದ್ಯಾವಂತರು ಓಟ್ ಹಾಕೋರು ಜಾಸ್ತಿ ಇದ್ದಾರೆ. 70%ಗಿಂತ ಜಾಸ್ತಿ ಇದ್ದಾರೆ. ಇವ್ರನ್ನ ವೋಟ್ ಬ್ಯಾಂಕಾಗಿ ಉಪಯೋಗಿಸ್ತಿದ್ವಿ. ಇವ್ರಿಗೆ ಯಾಮಾರಿಸ್ಬೇಕು, ಇವ್ರಿಗೆ ತಲೆ ಮೇಲೆ ಸವರ್ಬೇಕು, ತಲೆ ಮೇಲೆ ಗಾಂಧಿ ಟೋಪಿ ಹಾಕಬೇಕು, ಅವ್ರ ಓಟೆಲ್ಲ ನಮ್ಮ ಪಕ್ಷಕ್ಕೆ ಬರಬೇಕು. ಆ ದೃಷ್ಟಿಯಿಂದ ಅನೇಕ ಕಳ್ಳಾಟಗಳನ್ನ ಆಡ್ತೀವಿ. ಈ ಕಳ್ಳಾಟ ಅಂತ ಬಂದ ತಕ್ಷಣ ಬನ್ನಿ, ನಾನು ಕೆರೆಗೋಡಿನ ಹನುಮ ಧ್ವಜ ಮತ್ತು ರಿಪಬ್ಲಿಕ್ ಡೇ ಧ್ವಜದ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ತಿದ್ದೆ. ನೋಡಿ, ಪರಮೇಶ್ವರ್ ಏನು ಮಾಡ್ತಾರೆ, ಗೃಹ ಮಂತ್ರಿ ಅವರು, ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿ, ಮಾರನೇ ದಿವಸನೇ ಬಂದು ಟಿ ವಿನಲ್ಲಿ ನೋಡಿ ಈ ಥರ ಪೇಪರ್ ಬರ್ಕೊಟ್ಟಿದ್ದಾರೆ. ಈ ಬರ್ಕೊಟ್ಟು ರಾಷ್ಟ್ರಧ್ವಜಕ್ಕಿಂತ ಮೇಲೆ ಹಾರಿಸೋದಿಲ್ಲ, ಮತ್ತು ರಿಪಬ್ಲಿಕ್ ಡೇ ದಿವಸ ನಾವು ಧ್ವಜ ಹಾರಿಸ್ಬಿಟ್ಟು ರಿಪಬ್ಲಿಕ್ ಬಾರ್ಡ್ ಹಾರಿಸ್ತೀವಿ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿರೋ ರಿಪೋರ್ಟ್ ಪ್ರಕಾರ ಅಲ್ಲಿ ಇರ್ತಕ್ಕಂಥದ್ದು ಅರ್ಜುನ ಧ್ವಜಸ್ತಂಭ. ಜ್ಞಾಪಕ ಇಟ್ಕೋಬೇಕಿದೆ. ಆ ಏರಿಯಾದಲ್ಲಿ ರಾಮ ಮಂದಿರ ಇದೆ ಮತ್ತು ಹನುಮಂತನ ಆಂಜನೇಯ ಮಂದಿರ ಇದೆ, ದೇವಸ್ಥಾನ ಇದೆ. ಅವರು ತಲಾಂತರದಿಂದ ಬಾವುಟ ಹಾರಿಸ್ಕೋತಾ ಬಂದಿದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥದ್ದು ಹನುಮ ಧ್ವಜನ ಹಾರಿಸತಕ್ಕಂಥದ್ದು ಸರ್ವವಿದಿತ, ಬಹಳ ನ್ಯಾಯಯುತವಾದ್ದು. ಏನು ಅಂತಂದರೆ, ಇದಕ್ಕೆ ನಮ್ಮ ಸಂವಿಧಾನದ ಉದಾಹರಣೆ ತಗೋಬೇಕಾಗತ್ತೆ. ನೋಡಿ, ಬಹುಮತ, ಪ್ರಜಾಪ್ರಭುತ್ವ ಅಂತ ಹಗಲೆಲ್ಲ ಹೇಳ್ತೀವಿ ನಾವು. ಪ್ರಜಾಪ್ರಭುತ್ವ ಅಂತಂದರೆ ಜನರಿಂದ ಜನರಿಗಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಸರ್ಕಾರ ಅಂತಲೂ ಹೇಳೋದಿಲ್ಲ ನಾನು, ಸರ್ಕಾರ ಅಂತ ಹೇಳೋದು ತಪ್ಪಾಗುತ್ತೆ, ವ್ಯವಸ್ಥೆ. ಅದರಲ್ಲೂ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಡೆಮಾಕ್ರಸಿನಲ್ಲಿ ಮೈನಾರಿಟಿ ವಿರೋಧಕ್ಕೆ ಅವಕಾಶ ಇದೆ, ಡೆಮಾಕ್ರಸಿನಲ್ಲಿ ವಿರೋಧಕ್ಕೆ ಅವಕಾಶ ಇದೆ, ಆದರೆ ಬಹುಮತಕ್ಕೆ ಮಾತ್ರ ಮಾನ್ಯತೆ ಇದೆ. ಇದನ್ನು ತಿಳ್ಕೋಬೇಕು. ಆ ದೃಷ್ಟಿಯಿಂದ ಬನ್ನಿ, ಕೆರೆಗೋಡಿನ ವಿಷಯ ಮಾತಾಡಬೇಕು ಅಂತಂದರೆ 22 ಜನ ಗ್ರಾಮ ಪಂಚಾಯತಿ ಸದಸ್ಯರು, ಅದರಲ್ಲಿ 18 ಜನ ಬಾವುಟ ಹಾರಿಸ್ಬೋದು ಅಂತ ಮಿನಿಟ್ಸ್ ಮಾಡಿದ್ದಾರೆ. ಇದನ್ನು ಮುಚ್ಚಿಟ್ಬಿಟ್ಟು ಯಾವುದೋ ಒಂದು ಹಾಳೆನ ನಮ್ಮ ಪರಮೇಶ್ವರ್ ಅವರು ಗೃಹ ಮಂತ್ರಿ, ಕರ್ನಾಟಕದ ಗೃಹ ಮಂತ್ರಿ ತೋರಿಸ್ಬಿಟ್ಟು ಬರ್ಕೊಟ್ಟಿದ್ದಾರೆ. ಅಶೋಕ್ ಆಗಲೇ ರಿಜೆಕ್ಟ್ ಮಾಡಿ ಆಯಿತು ರೀ. ಅದನ್ನು ಸುಳ್ಳು, ನಕಲಿ ಪತ್ರ, ಡೋಂಗಿ ಎಲ್ಲ ಹೇಳಾಯಿತು. ನಾವಿನ್ನೇನು ಹೊಸದಾಗಿ ಹೇಳೋದು ಬೇಕಿಲ್ಲ. ಇಷ್ಟೆಲ್ಲ ನಂಬಿಕೆ ಕೊಡ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಅಂದರೆ ಏನು? ಬನ್ನಿ ನಾವು ನೋಡಿ, ಇಲ್ಲಿ ಇದನ್ನು ಹಾಕಿದ್ವಿ. ಏನು ಅಂದರೆ ಪ್ರಿಯಾಂಬಲ್ ಹಾಕಿದ್ವಿ. ಪ್ರಿಯಾಂಬಲ್ ಅಂದರೆ ಯಾವುದೇ ಒಂದು ಸಂವಿಧಾನ ರಚನೆ ಆಗಬೇಕಾದ್ರೆ ಫೌಂಡೇಶನ್ ಹಾಕಬೇಕು. ಆ ಫೌಂಡೇಶನ್ ಮೇಲೆ ಮನೆ ಕಟ್ಟಬೇಕು. ಸೊ ಫಸ್ಟ್ ಫೌಂಡೇಶನ್ ಹೆಂಗೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಇದು ಓದಬೇಕು ನೀವು. ಅಲ್ಲಿ ಏನಾಗಿದೆ, ಜನರಿಂದ ಜನರಿಗಾಗಿ. ಸ್ವತಂತ್ರ ಬಂದಾಗ 90% ಹಿಂದೂಗಳಿದ್ವಿ ನಾವು. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರದಂಗೆ ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ. ಬನ್ನಿ, ಏನೋ ಕಾಳಿನ ಬೋಳಿನ ಕಾಳಿ ಮಾಡಿ ಇವತ್ತು ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳನ್ನೇ ಧಿಕ್ಕರಿಸಿ ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರ ನೋಡಿ, ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಕೋಮನವ್ರನ್ನ ಎತ್ತುಕಟ್ಟಿ ಅವ್ರ ವೋಟ್ ಬ್ಯಾಂಕಾಗಿ ಅವ್ರನ್ನ ಉಪಯೋಗಿಸ್ಕೊಂಡು ಅಧಿಕಾರ ಪಡ್ಕೋತಾ ಇದ್ದಾರೆ ಈ ಸರ್ಕಾರ. ನೋಡಿ, ಏನೋ ಚೀಟಿಗಳನ್ನ ತೋರಿಸ್ತಾರೆ ಇವರು. ಆ ಚೀಟಿಗಳನ್ನ ಜನಸಾಮಾನ್ಯರು ನೋಡೋಕ್ಕೆ ಸಾಧ್ಯ ಇಲ್ಲ. ಇದು ತಪ್ಪು. ಇದೇನು ಅಂದರೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದೆ. ಯಾಕೆ ಅಂತಂದರೆ ಅಶೋಕ್ ಅವರು ವಿಧಾನ ಸಭೆಯ ವಿರೋಧ ಪಕ್ಷದ ನಾಯಕರು, ಅವರಾಗಲೇ ಹೇಳ್ಬಿಡ ನಕಲಿ ಪತ್ರ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಅಸಲಿ ಪತ್ರ ಏನು ಅನ್ನೋದ್ರ ಬಗ್ಗೆನೂ ಮಾತಾಡಬೇಕಾಗತ್ತೆ ನಾವು, ಇಲ್ಲಾಂದರೆ ತಪ್ಪಾಗತ್ತೆ. ಏನು ಅಂದರೆ ಬನ್ನಿ, ಅಸಲಿ ಪತ್ರದ ಬಗ್ಗೆ ಮಾತಾಡಬೇಕು ಅಂದರೆ, ನಿನ್ನೆ ಟಿ ವಿನಲ್ಲಿ ರಿಪಬ್ಲಿಕ್ ಭಾರತ್ ಅಂದ್ಬಿಟ್ಟು ತೋರಿಸ್ತಾಯಿದ್ರು. 22 ಜನ ಇರ್ತಕ್ಕಂಥ ಗ್ರಾಮ ಪಂಚಾಯತಿನಲ್ಲಿ 18 ಜನ ಬಾವುಟ ಹಾರಿಸೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಧ್ವಜಸ್ತಂಭ ನಿರ್ಮಾಣ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ.
2 ಇಶ್ಯೂಗಳಿದೆ ಇಲ್ಲಿ, ಧ್ವಜಸ್ತಂಭ ನಿರ್ಮಾಣ ಮಾಡೋದು ಮತ್ತು ಹನುಮ ಧ್ವಜ ಹಾರಿಸೋದು. ಮತ್ತು ಕಾಲಾನುಕಾಲದಿಂದ ಇಲ್ಲಿ ಹನುಮ ಧ್ವಜನೇ ಹಾರಿಸ್ತಾ ಇರೋದು. ಈಗೇನೋ ಸರ್ಕಾರ ಚೇಂಜ್ ಆಗಿದೆ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ತಾಳಕ್ಕೆ ಕುಣಿತಕ್ಕಂಥ ಈ ಸೆಕೆಂಡ್ ಪಿಲ್ಲರ್ ಇದೆ ಎಕ್ಸಿಕ್ಯೂಟಿವ್, ಅವ್ರು ಬಂದ್ಬಿಟ್ಟು ನೀವು ರಾಷ್ಟ್ರಧ್ವಜ ಹಾರಿಸ್ಬೇಕು, ನೀವು ಇಂಡಿಪೆಂಡೆನ್ಸ್ ಫ್ಲಾಗ್ ಹಾರಿಸ್ಬೇಕು, ಅದಕ್ಕಿಂತ ಕಡಿಮೆ ಎತ್ತರದಲ್ಲಿ ಹಾರಿಸ್ಬೇಕು, ಈ ಥರ ಕಾನೂನುಗಳ ಇವತ್ತು 70 ವರ್ಷಗಳ ನಂತರ ಇದು ಜಾರಿಗೆ ತರ್ತಾ ಇದ್ದಾರೆ ಅಂತಂದರೆ ಇದು ರಾಜಕೀಯದ ಕಳ್ಳಾಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಬನ್ನಿ, ನಮ್ಮ ದೇಶ ಧರ್ಮದ ತಳಹದಿ ಮೇಲಿದೆ. ಅದಕ್ಕೆ ಕಾಂಗ್ರೆಸ್ನವ್ರು ಏನು ಹೇಳ್ತಿದ್ರು, ಧರ್ಮ ರಾಜಕೀಯದ ಜೊತೆಗೆ ಧರ್ಮ ಬೆರೆಸಬಾರ್ದು ಅಂತ ಹೇಳ್ತಿದ್ರು. ಇಂದಿರಾ ಗಾಂಧಿ ಕಾಲದಲ್ಲೆಲ್ಲ ಭಾಳ ಹೇಳ್ತಾಯಿದ್ರು. ಈಗೇನಾಗಿದೆ ನೋಡಿ, ಯೋಗಿ ಆದಿತ್ಯನಾಥ್ ಸನ್ಯಾಸಿಯವರು ಉತ್ತರ ಪ್ರದೇಶನ ಇಡೀ ದೇಶದಲ್ಲೇ ನಂಬರ್ 1 ಸ್ಟೇಟಾಗಿ ಮಾಡ್ತಾಯಿದ್ದಾರೆ. ಮತ್ತು ಅಲ್ಲೇನಾಗಿದೆ, ಈ ಚಾಪೆ ಕೆಳಗೆ ತೂರಿದ್ರೆ ರಂಗೋಲಿ ಕೆಳಗೆ ತೂರೋ ಬುದ್ಧಿ ಇದೆ. ರಂಗೋಲಿ ಕೆಳಗೆ ತೂರಿದ್ರೆ ಏನೂ ಬೇಕಿಲ್ಲ, ಗಾಳಿ ಕೆಳಗೆ ತೂರ್ತಾರೆ. ಅಂಥ ಚಾಣಾಕ್ಷರು ವಿರೋಧ ಪಕ್ಷದಲ್ಲಿದ್ದಾರೆ ಮತ್ತು ಕಳ್ಳಾಟ ಮಾಡೋರು ಇದ್ದಾರೆ. ಇಂಥವ್ರ ಕೈಲಿ ಅಧಿಕಾರ ಸಿಕ್ಕರೆ ಏನಾಗುತ್ತೆ ಅಂತಂದರೆ ಈ ದೇಶನೇ ಉಲ್ಟಾ ಪಲ್ಟಾ ಮಾಡಿಬಿಡ್ತಾರೆ. ದೇಶ ಅನ್ನೋ ಕಾನ್ಸೆಪ್ಟೇ ಇರೋದಿಲ್ಲ ನಮಗೆ. ಏನಾಗುತ್ತೆ, ಹೇಗೋ ದುಡ್ಡು ಮಾಡ್ಕೋತಾರೆ, ಅಧಿಕಾರದಲ್ಲಿ ತಾವೇ ಇರಬೇಕು ಆ ಥರ ನೋಡ್ಕೋತಾರೆ. ಮಕ್ಕಳು ಮೊಮ್ಮಕ್ಕಳು ಅಧಿಕಾರ ಅನುಭವಿಸ್ಬೇಕು ಆ ಥರ ನೋಡ್ಕೋತಾರೆ. 100 ಕೋಟಿ 1000 ಕೋಟಿ ಲೆಕ್ಕ ಇಲ್ಲ ಸ್ವಾಮಿ. 2 ಲಕ್ಷ ಕೋಟಿ 3 ಲಕ್ಷ ಕೋಟಿ 4 ಲಕ್ಷ ಕೋಟಿ 5 ಲಕ್ಷ ಕೋಟಿ ಮಾಡ್ತಾರೆ. ಪ್ರಪಂಚದಲ್ಲಿ ಏನೂ ಕೆಲಸ ಮಾಡದೆ ಅತ್ಯಂತ ಜಾತಿ ಶ್ರೀಮಂತರಿರೋದು ನಮ್ಮ ರಾಜಕೀಯ ಪಕ್ಷದವರು. ಇವರು ಜನಸಾಮಾನ್ಯ, ನಮ್ಮದು ಬಡ ದೇಶ ಅಂತ ಹೇಳ್ತಾರೆ. ಇವ್ರಿಗೆಲ್ಲ ಯಾಕೆ ಹೇಳ್ಕೊಟ್ಟಿಲ್ಲ ಈ ಥರ ಜಾತಿ ದುಡ್ಡು ಮಾಡೋದು? ಇದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಬನ್ನಿ, ಆ ದೃಷ್ಟಿಯಿಂದ ಹೇಳ್ತೀನಿ. ಯಾರು ಕಾಂಗ್ರೆಸ್ನವ್ರು ಇದ್ದರೂ 2014ರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದಾಗ ಒಂದು 20 ಕಾಮನ್ವೆಲ್ತ್ ಹಗರಣ, 2G ಹಗರಣ, ಕೋಲ್ ಹಗರಣ, ಏನೇನು ಹಗರಣಗಳನ್ನ ಇದು ಮಾಡ್ತಾರೆ. ಅದು ಲಕ್ಷ ಕೋಟಿಗಟ್ಟಲೆ ಆಗುತ್ತೆ, ಕೋಟಿಗಟ್ಟಲೆ ಆಗುತ್ತೆ. ಅದನ್ನೆಲ್ಲ ಜನದ ತಲೆಗೆ ಮುಟ್ಟಿಸಿ, ಹೌದು ಇದು ಸತ್ಯ ಅಲ್ಲ, ಇದು ಕಳ್ತನದಲ್ಲಿ ಪಡ್ಕೊಂಡಿದ್ದ ಅಧಿಕಾರ ಅಂದ್ಬಿಟ್ಟು ಅವ್ರನ್ನ ಸೋಲಿಸಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರ್ತಾರೆ. BJPಯವರು 2019 ಅಧಿಕಾರಕ್ಕೆ ಬರ್ತಾರೆ. ಬನ್ನಿ, ಇನ್ನೇನು 2024 ಅಧಿಕಾರ ಬರ್ತಾರೆ. ಹೇಗೋ ಕಾಳಿನ ಬೋಳಿ ಮಾಡಿ ಏನೋ ಫ್ರೀ ಕೊಟ್ಬಿಟ್ವಿ, ಅದು ಕೊಟ್ವಿ, ಇದು ಕೊಟ್ವಿ, ಫ್ರೀ ಕೊಟ್ವಿ. ಈಗೇನು ಮಾಡಿದ್ದಾರೆ, ರಾಷ್ಟ್ರಧ್ವಜ ವರ್ಸಸ್ ಹನುಮ ಧ್ವಜ ಅಂತ ಅಂದ್ಬಿಟ್ಟು ಏನೋ ಕಿತಾಪತಿ ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲ ಇದು ಮಾಡೋದು ಬೇಡ. ಬನ್ನಿ, ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ನ ನೋಡೋಣ ನಾವು. ನೋಡಿ, ಪ್ರಿಯಾಂಬಲ್ ಅಂದರೆ ಜನರಿಂದ ಜನರಿಗಾಗಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಸರ್ಕಾರ ಅಂತ ಹೇಳೋದು ತಪ್ಪಾಗುತ್ತೆ, ವ್ಯವಸ್ಥೆ. ಅದನ್ನು ನಾವು ಒಪ್ಕೊಂಡಿದ್ದು ಯಾವಾಗ? ಜನವರಿ 26, 1950ನೇ ಇಸ್ವಿನಲ್ಲಿ. ನೋಡಿ, ನಮ್ಮದು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳ್ತೀವಿ ನಾವು. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಇಲ್ಲಿ ಬಹುಮತ ಇರ್ತಕ್ಕಂಥದ್ದು ಹಿಂದೂಗಳು ರಿಪಬ್ಲಿಕ್ ಡೇ ದಿವಸ ಹನುಮ ಧ್ವಜ ಹಾರಿಸ್ತೀವಿ ಅಂತಂದರೆ ನಾವು ಡೆಮಾಕ್ರಸಿನ ಸಂಪೂರ್ಣ ಒಪ್ಕೊಳ್ಳೋದಾದರೆ ಅದಕ್ಕೆ ಒಪ್ಪಿಗೆ ಕೊಡಬೇಕಾಗತ್ತೆ. ಇದು ಬೇರೆ ದಾರಿನೇ ಇಲ್ಲ. ಯಾಕೆಂದರೆ ಪ್ರಪಂಚ ಒಪ್ಕೊಂಡಿರ್ತಕ್ಕಂಥ ತತ್ವ ಇದು. ನಮಗೊಬ್ಬರಿಗೆ ನಾವು ಇದು ಮಾಡೋಕ್ಕಾಗೋದಿಲ್ಲ, ರೂಲ್ಸ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಮತ್ತು ನಾವು ಒಂದು ಸಮಾಜದಲ್ಲಿದ್ದೀವಿ, ಒಂದು ಸಿಸ್ಟಮಲ್ಲಿದ್ದೀವಿ ಅಂತಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ನಮ್ಮದು ಸಹ ಭಾಗಿತ್ವ ಇದೆ. ನಾವು ಸಹ ಅದು ಹೇಳ್ದಂಗೆ ಕೇಳ್ಕೋಬೇಕು. ಅವರೆಲ್ಲ ಒಪ್ಕೊಂಡಿರ್ತಕ್ಕಂಥ ತತ್ವ ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತಂದರೆ ಹಿಂದೂಗಳ ಆಶಯಗಳಿಗೆ ಪೂರಕವಾಗಿ ಸಂವಿಧಾನ ರಚನೆ ಆಗಬೇಕಿತ್ತು. ಇದೇನಾಗಿದೆ, ಸ್ವಲ್ಪ ದಾರಿ ತಪ್ಪಿಬಿಟ್ಟಿದೆ. ಬುದ್ಧಿವಂತರಿದ್ದರು, ಆದರೆ ಇಷ್ಟು ಕೆಟ್ಟು ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ಅವ್ರ ವ್ಯವಸ್ಥೆ. ಅದರಿಂದ ಏನು ಮಾಡಿದ್ರು, ಅವ್ರ ಬುದ್ಧಿಗೆ ತೋಚಿದ್ದು ಬರೋದು. ಸಂವಿಧಾನ 1947ರಲ್ಲಿ ಅದು ಕರೆಕ್ಟಾಗಿತ್ತು. ಆದರೆ 75 ವರ್ಷಗಳ ನಂತರ ಕಳ್ಳಾಟ ಆಡ್ತಾ ಏನಾಗಿದೆ, ಸಂವಿಧಾನ ಯಾವ ದಿಕ್ಕಲ್ಲಿ ಹೋಗಬೇಕಿತ್ತು ಆ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ, ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಕಳ್ಳಾಟಗಳು ಜಾಸ್ತಿ ಆಗ್ಬಿಟ್ಟಿದೆ. ಕಳ್ಳಾಟ ಮಳ್ಳಾಟ ಮಾಡಿಕೊಂಡು ಏನಾಗಿದೆ, ನಮ್ಮ ದೇಶವನ್ನು ದುರ್ಬಲ ಮಾಡ್ತಾ ಇದ್ದಾರೆ. ಗೆದ್ದಲು ಮರನ ಹೇಗೆ ತಿನ್ನತ್ತೆ ಗೊತ್ತಾ? ಮರ ಎಲ್ಲ ಹಸಿರಾಗೇ ಇರುತ್ತೆ, ಒಳಗಡೆ ಎಲ್ಲ ತಿಂದ್ಬಿಟ್ಟಿರುತ್ತೆ. ಕಡೆಗೆ ಒಂದು ಸಣ್ಣ ಮಗು ಹೋಗಿ ಡಿಕ್ಕಿ ತಳ್ಳಿದ್ರು ಬುದ್ದೋಗುತ್ತೆ. ಹಾಗೆ ನಮ್ಮ ದೇಶ ಟೊಳ್ಳಾಗ್ತಾಯಿದೆ. ಈ ಟೊಳ್ಳಾಗ್ತಕ್ಕಂಥ ವ್ಯವಸ್ಥೆನ ನಾವು ಗಟ್ಟಿ ಮಾಡಬೇಕಾಗಿದೆ. ಇದು ವಿ ದ ಪೀಪಲ್ ಆಫ್ ಇಂಡಿಯಾ. ಅಂಬೇಡ್ಕರ್ ಹೇಳ್ದಂಗೆ ಸಂವಿಧಾನ ರಚನೆ ಆದಂಗೆ ನಿಮ್ಮ ಕೈಲಿರೋದು. ಯಾರೋ ರಾಜಕೀಯ ಓಟ್ ಹಾಕ್ಬಿಟ್ವಿ, ಅವ್ರ ಕೈನಲ್ಲ ಸ್ವಾಮಿ ಇರೋದು. ಏನಾಗಿದೆ, 75 ವರ್ಷಗಳ ಕಾಲ ಸಿಯಾಚಿನ್ನಲ್ಲಿ ಸೈನಿಕರು ಯುದ್ಧ ಮಾಡ್ತಾರೆ, ನಮ್ಮನ್ನು ಕಾಯ್ತಾ ಇದ್ದಾರೆ ಅವರು. ಅಲ್ಲಿ -50 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಕೈ ಇಟ್ಟ ತಕ್ಷಣ ಆಲೂಗಡ್ಡೆ ಕತ್ತರಿಸೋಕ್ಕಾಗಲ್ಲ, ಕೋಳಿ ಮೊಟ್ಟೆ ಹೊಡೆಯೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವರು ದೇಶ ಕಾಯ್ತಾರೆ ಅಂತಂದರೆ ಅವರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಡಬೇಕಲ್ಲ. 75 ವರ್ಷ ಕಾಂಗ್ರೆಸ್ ರೂಲ್ ಮಾಡಿದ ರಾಜಕಾರಣಿಗಳು ಇದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ವಲ್ಲ ರೀ. ತಮ್ಮ ಮಕ್ಕಳು ತಮ್ಮ ತಾಯೆಲ್ಲ ನೂರಾರು
100,000 ಇದ್ದವ್ರು ಲಕ್ಷ ಕೋಟಿ ಮಾಡಿಕೊಂಡ್ರು, ಅದು ಹೆಲಿಕಾಪ್ಟರ್ ಪ್ರೈವೇಟ್ ಏರೋಪ್ಲೇನ್ಗಳನ್ನ ಇಟ್ಕೊಂಡ್ರು. ನಮಗೇನು ಅನ್ನಿಸ್ಲೇ ಅಲ್ವಾ, ಬರೀ ಓಟ್ ಹಾಕೋದು ಅಷ್ಟೇ ಜನಸಾಮಾನ್ಯರ ಕೆಲಸ. ಬನ್ನಿ, ಈ ಮೇಲ್ವರ್ಗದ ಜನ ಏನಿದ್ದೀವಿ ನಾವು ಬರೀ MBBS ಇಂಜಿನಿಯರಿಂಗ್ ಮಾಡಿಸಿ ಲಂಡನ್ಗೆ ಕಳಿಸ್ದೆ, ಅಮೇರಿಕಾ ಕಳಿಸ್ದೆ, ದುಬೈ ಕಳಿಸ್ದೆ, ಆಸ್ಟ್ರೇಲಿಯಾ ಕಳಿಸಿದ್ರೆ ಅಲ್ಲ, ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದೆ. ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಬನ್ನಿ, ಕಾನ್ಸ್ಟಿಟ್ಯೂಷನ್ ಓದಬೇಕು, ಕಾನ್ಸ್ಟಿಟ್ಯೂಷನ್ ಯಾರಿಗೂ ತಿಳುವಳಿಕೆ ಇಲ್ಲ ಅನ್ನೋದು ಒಂದು ಕಡೆ ಕೂಗೆದ್ದಿದೆ. ಓಕೆ, ಅದೆಲ್ಲದಕ್ಕಿಂತ ಮೊದಲಾಗಿ ಪ್ರಿಯಾಂಬಲ್ ಓದಿ ಸಾಕು. ನೀವು ಏನು ಅಂದರೆ ಪ್ರಿಯಾಂಬಲಿ ಬಹುಸಂಖ್ಯಾತರಿಗೆ ಒಪ್ಕೊಂಡಿರ್ತಕ್ಕಂಥ ಒಂದು ಸಿಸ್ಟಮ್ ಅಷ್ಟೇ ಇದು. ಕಾನ್ಸ್ಟಿಟ್ಯೂಷನ್ ಒಳಗೆ ಹೋಗಬೇಕಿಲ್ಲ. ನಾವು ಫೌಂಡೇಶನ್ ಬಗ್ಗೆ ಮಾತಾಡ್ತೀವಿ, ಇದು ಒಂದು ಸಿಸ್ಟಮಲ್ಲಿ ರಾಜಕೀಯ ವ್ಯವಸ್ಥೆ ಒಂದಷ್ಟೇ. ರಾಜಕೀಯ ವ್ಯವಸ್ಥೆಯನ್ನು ತುಂಬ ಮೇಲಿಂದ ಎಳೆದು ಬಂದಿಲ್ಲ. ಇಲ್ಲೇನಾಗಿದೆ, ಯಾರೋ BA 4ನೇ ಅಟೆಂಪ್ಟಲ್ಲಿ ಮಾಡ್ತಾರೆ, ಯಾರೋ 5-6 ಅಟೆಂಪ್ಟಲ್ಲಿ ಲಾ ಮಾಡ್ತಾರೆ. ಅವರು ಸಂವಿಧಾನ ದೊಡ್ಡದು, ನಮ್ಗೆ ಅಧಿಕಾರ ಇದೆ ಅಂತಂದ್ಬಿಟ್ರೆ ಸಾಧ್ಯ ಇಲ್ಲ ಸ್ವಾಮಿ. ಇದನ್ನು ತಿಳ್ಕೊಬೇಕು, ಜನಸಾಮಾನ್ಯ ತಿಳ್ಕೊಬೇಕು. ಅದರಲ್ಲೂ ಮೇಲ್ವರ್ಗದ ಜನ ಯಾರು ಅಂತ ಇದ್ದೀರಾ, ಬ್ರಾಹ್ಮಣರು, ಲಿಂಗಾಯತರು ಮತ್ತು ಇತರೆ ವರ್ಗದವ್ರು ಯಾರಿದ್ದೀರಾ, ಬನ್ನಿ, ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸಂವಿಧಾನವನ್ನು ಓದಬೇಕು ಅಂತಂದರೆ ಕೂಗೆದ್ದಿದೆ. ಬನ್ನಿ, ಸಂವಿಧಾನ ಓದಬೇಕು ಅಂದರೆ ಸಂವಿಧಾನದ ಪೀಠಿಕೆಯನ್ನು ಓದಿ. ಪೀಠಿಕೆಯನ್ನು ಹಾಕಿದ್ದೀವಿ ಇಲ್ಲಿ. ಏನು ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಶುರುವಾಗುತ್ತೆ. ನಾವು ರೀ ಸುಪ್ರೀಮು, ಪ್ರೆಸಿಡೆಂಟ್ ಅಲ್ಲ ಸುಪ್ರೀಮು, ಚೀಫ್ ಮಿನಿಸ್ಟರ್ ಅಲ್ಲ ಸುಪ್ರೀಮು, ಪ್ರೈಮ್ ಮಿನಿಸ್ಟರ್ ಅಲ್ಲ ಸುಪ್ರೀಮು, ವಿ ದ ಪೀಪಲ್ ಆಫ್ ಇಂಡಿಯಾ ಸುಪ್ರೀಮ್. ನಮಗೆ ನಾವೇ ಸಮರ್ಪಿಸ್ಕೊಂಡಿದ್ದೀವಿ ಸಂವಿಧಾನವನ್ನು. ಈ ಸಂವಿಧಾನದಲ್ಲಿ ದೇಶವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ, ದೇಶವನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥ ಜವಾಬ್ದಾರಿ, ಭ್ರಷ್ಟಾಚಾರವನ್ನು ಓಡಿಸ್ತಕ್ಕಂಥ ಜವಾಬ್ದಾರಿ, ಒಳ್ಳೆಯ ಜನರನ್ನ ಅಧಿಕಾರಕ್ಕೆ ತರ್ತಕ್ಕಂಥ ಜವಾಬ್ದಾರಿ, ಕೆಟ್ಟ ಜನರನ್ನ ಅವ್ರ ಜಾಗ ತೋರಿಸ್ತಕ್ಕಂಥ ಜವಾಬ್ದಾರಿ ಎಲ್ಲದೂ ನಮ್ಮ ಮೇಲಿದೆ. ನಾವು 70% ಇದ್ದೀವಿ. ಈಗ SC STಗಳು ಅಥವಾ OBCಗಳು 30-35% ಇದ್ದಾರೆ. ಇದನ್ನು ಗಮನ ಇಟ್ಕೋಬೇಕು. ಬನ್ನಿ, ನಾವೆಲ್ಲ ಒಂದಾಗೋಣ, ವೋಟ್ ಬ್ಯಾಂಕ್ ಆಗೋಣ. ವೋಟ್ ಬ್ಯಾಂಕ್ ಆಗಿಬಿಟ್ಟು ನರೇಂದ್ರ ಮೋದಿಯವರು OBCಯಿಂದ ಬಂದಿರತಕ್ಕಂಥ ಒಬ್ಬ ನಾಯಕ. ಮತ್ತು ಚಹಾ ಮಾಡ್ತಿದ್ದವರು ರೈಲ್ವೆ ಸ್ಟೇಷನ್ಲಿ ಅಂತ ಹೇಳ್ತಾರೆ. ಇಂಥವ್ರನ್ನೂ ಪ್ರಧಾನಮಂತ್ರಿ ಮಾಡಿದ್ದೀವಿ ಅಂತಂದರೆ ನಮಗೆ ಟನಲಲ್ಲಿ ಎಲ್ಲೋ ಆಶಾಕಿರಣ ಕಾಣಿಸ್ತಾ ಇದೆ. ಬನ್ನಿ, ಏನು ಆಶಾಕಿರಣ ಕಾಣಿಸ್ತಾ ಇದೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಣ, ಅದನ್ನು ಅಭಿವೃದ್ಧಿ ಪಡಿಸೋಣ, ಅದನ್ನು ಮುಂದುವರ್ಸೋಣ. ಮತ್ತೆ ಕಳ್ಳರ ಕೈಲಿ ಕಾಕರ ಕೈಲಿ ನಮ್ಮ ದೇಶ ಹೋಗಬಾರ್ದು. ಆ ಥರ ನೋಡ್ಕೊಳ್ಳೋಣ ಅಂತ ಹೇಳಿ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.